ನೋಡಿ, ನನ್ನ ಮಗನಿಗೆ ಈ ಶರ್ಟ್ ಸೆಲೆಕ್ಟ್ ಮಾಡಿದೀವಿ. ಚೆನ್ನಾಗೈತೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಈ ಶರ್ಟ್ ಗೋವಾ ಒಬ್ಬಟ್ಟು ಬೇಗ ನಿಮಗ್ ಬೇಕಂದ್ರೆ ನೆಲಮಂಗ್ಲದ ಹತ್ರ ಚೆಕ್ ಪೋಸ್ಟ್ ಕೇಳಿಸಲ್ಲ ಹತ್ರ, ನೆಲಮಂಗ್ಲ ಚೆಕ್ ಪೋಸ್ಟ್ ಹತ್ರ ಸಿಗತ್ತೆ. ಸುಮ್ಮನಿದೆ ತಿಳಿಸ್ಬೇಕಂದ್ರೆ ಪ್ರೋಟೀನ್ ಐಟಮ್ಗಳು ತಿನ್ಬೇಕು. ಕಾಳು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸ್ವಲ್ಪ ಆಚೆ ಕಡೆ ಹೋಗಿ ಬರೋಣ, ನಾನು ನನ್ನ ಮಗಳು ನನ್ನ ಮಗ ಸ್ವಲ್ಪ ಆಚೆ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಇನ್ನೇನು ರೆಡಿಯಾಗಿ ಹೋಗಬೇಕು. ಮಧ್ಯಾಹ್ನ ಒಂದು 3 o'clock ಹೋಗೋಣ ಅಂದ್ಬಿಟ್ಟು ಇದ್ದೀವಿ. ನನ್ನ ಮಗಳು ರೆಡಿ ಆಗ್ತಾವಳೆ, ಸ್ನಾನ ಮಾಡ್ಕೊಂಬಂದ್ಲು ಅವಳು. ರೆಡಿ ಆಗ್ತಾವಳೆ, ನಾನು ರೆಡಿ ಆಗಬೇಕಿನ್ನು, ಡ್ರೆಸ್ ಚೇಂಜ್ ಮಾಡಬೇಕು. ಇನ್ನೇನು ರೆಡಿಯಾಗಿ ಹೋಗಬೇಕು. ಅಡುಗೆ ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ರೈಸ್ಗೆ ಇಡಬೇಕು. ಇವತ್ತು ಬಂದು ಹೆಸ್ರು ಕಾಳು ಸಾಂಬಾರು ಮಾಡಿದ್ದೀನಿ, ಮತ್ತು ಪೂರಿ ಮಾಡಿದ್ದೆ, ಬದನೆಕಾಯಿ ಪಲ್ಯ ಮಾಡಿದ್ದೆ. ಇವತ್ತು ಪೂರಿ ಮಾಡಿ ಸ್ವಲ್ಪ ಹಾಲು ಒಬ್ಬಟ್ಟು ಮಾಡ್ತಾ ಇದ್ದೀನಿ, ಅಂದರೆ ಸಕ್ಕರೆ ಪಾಕದ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಪಾಕ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಎಷ್ಟು ಮಾಡಿದ್ದೀನಿ ಪಾಕ, ಇಷ್ಟೇ ಮಾಡಿರೋದು. ಇದು ನೀರು, 1 ಗ್ಲಾಸ್ ನೀರು, 1 ಗ್ಲಾಸ್ ಸಕ್ಕರೆ, ಯಾಲಕ್ಕಿ ಇಷ್ಟು ಹಾಕಿ ಕುದಿಸಿಕ್ಕಿದ್ದೀನಿ. ನಾನು ಪೂರಿ ಬೆಳಿಗ್ಗೆನೆ ಸುಟ್ಟಿಟ್ಕೊಂಡಿದ್ದೀನಿ. ನೀವು ಮಧ್ಯಾಹ್ನ ಅಂದರೆ ಮಾಡುವಾಗ ಸುಟ್ಕೊಂಡು ಬಿಸಿ ಬಿಸಿ ಹಾಕೊಂಡ್ರೆ ಗರಿ 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 ಇರತ್ತೆ, ಚೆನ್ನಾಗಿರತ್ತೆ. ನಾನು ಯಾಕಂದರೆ ಇನ್ನು ಮಧ್ಯಾಹ್ನ ಸ್ವಲ್ಪ ವಿಡಿಯೋ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಸುಟ್ಟಿಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವಾಗ ಅಂದರೆ ಪಾಕಕ್ಕೆ ಹಾಕಿ ತಿನ್ನೋದಷ್ಟೇ. ಅದಕ್ಕೆ ಪಿಸ್ತಾ ಬಾದಾಮಿ ಎಲ್ಲ ಮೇಲೆ ಹಾಕೊಂಡು ತಿಂದರೆ ಚೆನ್ನಾಗಿರತ್ತೆ. ಮತ್ತು ಇವಾಗ ಸಾಂಬಾರಿದ್ದು ಇದು ಬಂದು ಹೆಸರು ಕಾಳು ಸಾಂಬಾರು ಮಾಡಿದ್ದೀನಿ. ಇನ್ನು ರೈಸ್ಗೆ ಇಡಬೇಕು ನೋಡಿ. ಅಕ್ಕಿ ನೆನ್ಸಿಕ್ಕಿದ್ದೀನಿ. ಅಕ್ಕಿ ನೆನ್ಸಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ ಅನ್ನ, ಅದಕ್ಕೋಸ್ಕರ ಅಕ್ಕಿ ನೆನ್ಸಿಕ್ಕಿದ್ದೀನಿ. ಸ್ವಲ್ಪ ಬಟ್ಟೆ ತಗೊಳ್ಳೋಣ ಅನ್ಕೊಂಡೆ ಮಗಳಿಗೆ. ಇನ್ನೊಂದ್ ಸ್ವಲ್ಪ ಏನನ್ನ ಬಟ್ಟೆ ತಗೊಳ್ಳೋಣ ಅನ್ಕೊಂಡಿದ್ದೆ. ನೋಡೋಣ ಆನ್ಲೈನ್ ಅಲ್ಲೇ ತಗೊಂಡ್ಬಿಡೋಣ. ಇವಾಗೆ ಹೋಗೋದು ಲೇಟ್ ಆಗತ್ತಲ್ವಾ, ನಾವು ಹೋಗೋದು ಲೇಟ್ ಆಗತ್ತೆ. ಅಲ್ಲಿ ಹೋಗಿ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ. ಅದಕ್ಕೋಸ್ಕರ ನೋಡೋಣ ಆನ್ಲೈನ್ ಅಲ್ಲೇ ತಗೊಂಡ್ಬಿಡೋಣ ಅನ್ಬಿಟ್ಟು ಇದೀನಿ. ಚೆಕ್ ಮಾಡ್ತಾ ಇದ್ದೀನಿ ಆನ್ಲೈನಲ್ಲೇ ತಗೊಂಡ್ಬಿಡೋಣ ಅನ್ಬಿಟ್ಟಿದೀನಿ. ನೋಡ್ಬೇಕು, ಆದ್ರೆ ಟೈಮ್ ಇದ್ರೆ ಹೋಗಿ ಆಫ್ಲೈನ್ ಅಲ್ಲಿ ತಗೊಂಡ್ಬರ್ತೀನಿ, ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೀನಿ. ಎಷ್ಟೇ ನಮ್ಗೆ ಇಷ್ಟ ಆಗಿರೋದು ಸ್ಟಾಕ್ ಇರಲ್ಲ. ಮಿನಿಮಮ್ 15 days ಇಂದ ನಾನು ನೋಡ್ತಾ ಇದ್ದೀನಿ. ಚೆನ್ನಾಗಿರೋದು ಇಷ್ಟ ಆಯ್ತು ಅಂದ್ರೆ ಬೇರೆ ಕಡೆಯಿಂದ ಟಾಪ್ಸ್, ಕುರ್ತಾಸು, ಡ್ರೆಸ್ಸಸ್ ತುಂಬಾ ಚೆನ್ನಾಗೈತೆ. ಇನ್ನೇನ್ ಪೋಸ್ಟ್ ಮಾಡಿರ್ತಾರೆ, ನಾವು ಚೆಕ್ ಮಾಡಿ ಇನ್ನೇನ್ ಬುಕ್ಕಿಂಗ್ ಮಾಡೋಣ ಅನ್ನೋಷ್ಟೊತ್ತಿಗೆ ಸ್ಟಾಕ್ ಖಾಲಿ, ಹಿಂಗೆ ಆಗ್ತೈತೆ. ಅದಕ್ಕೋಸ್ಕರ ಆಫ್ಲೈನ್ ಅಲ್ಲಿ ಹೋಗೋಣ ಅನ್ಕೊಂಡ್ವಿ. ಮನೆಯೆಲ್ಲ ಸುಖಸಾಗರಲ್ಲಿ ಹೋಗಿ ತಗೊಂಡ್ಬಂದ್ವಿ. ತುಂಬಾ ಜನ ಕೇಳ್ತಾ ಇದ್ರಿ ಸುಖಸಾಗರ್ ಅಡ್ರೆಸ್ ಅಂದ್ಬಿಟ್ಟು. ಅದು ನಂಬರ್ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ವಿಡಿಯೋ ನೋಡಿ. ಒಂದಿಬ್ರು ಕೇಳಿದ್ರು, ಅಂದ್ರೆ ಮೆನ್ಷನ್ ಅಂದ್ರೆ ಯಾವ ಶಾಪು ಅದು ಅಂತ ಕೇಳಿದ್ರೆ, 2nd floor ಸುಖಸಾಗರ್ ಅಲ್ಲಿ 2nd floor, ಲಿಫ್ಟ್ ಹತ್ತಿ ಲೆಫ್ಟ್ ಹೋಗಿ ರೈಟ್ಗೆ ಹೋದ್ರೆ ಕಾರ್ನರ್ ಅಲ್ಲೇ ಶಾಪ್ ಇರೋದು. ಚೆಕ್ ಮಾಡಿ, ವಿಡಿಯೋ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ. ಡ್ರೆಸ್ಸಸ್ ಎಲ್ಲ ತುಂಬಾ ಚೆನ್ನಾಗೈತೆ. ಫಂಕ್ಷನ್ ವೇರ್ಗೂ ಐತೆ, ನಾರ್ಮಲ್ ಐತೆ, ಕುರ್ತಾಸ್ ಐತೆ, ಎಲ್ಲ ಐತೆ. ನೋಡಿ ತಗೊಳ್ಳಿ. ಮನೆಯಲ್ಲ ಹೋಗಿ ತಗೊಂಬಂದ್ವಿ. ಇನ್ನ ಬೇರೆ ತರ ನೋಡೋಣ ಅನ್ಕೊಂಡೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ನಾವಿಲ್ಲಿ ಬಿಡೋಷ್ಟೊತ್ತಿಗೆ 3 ಗಂಟೆ ಆಗತ್ತೆ. ಇನ್ನ ರೆಡಿ ಆಗಿ ನಾವು ಹೋಗೋಷ್ಟೊತ್ತಿಗೆ ಇನ್ನೆಷ್ಟೊತ್ತಾಗತ್ತೋ ಗೊತ್ತಿಲ್ಲ. ನನ್ ಮಗ ಬರ್ಬೇಕು, ಊಟಕ್ಕೆ ಬರ್ಬೇಕು. ಎಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ನಾವ್ ಹೋಗ್ಬೇಕು. ಆಮೇಲೆ ಒಂದ್ ಸ್ವಲ್ಪ ಪೆನ್ ಡ್ರೈವ್ ತಗೊಬೇಕಾಗಿತ್ತು, ಅದು ಹೋಗಿ ತಗೊಂಡ್ಬರ್ಬೇಕು. ನೋಡೋಣ ಏನೇನ್ ಕೆಲ್ಸ ಆಗತ್ತೆ ನೋಡ್ಬೇಕು. ನೋಡ್ಕೊಂಡು ಮುಗಿಸ್ಕೊಂಡು ಬರೋಣ ಅನ್ಬಿಟ್ಟು ಇದ್ದೀವಿ. ನಾವ್ ಬೆಳಿಗ್ಗೆ ಹೋದ್ರು ರಾತ್ರಿ ಆಗತ್ತೆ ಬರೋಷ್ಟೊತ್ತಿಗೆ, ಮಧ್ಯಾಹ್ನ ಹೋದ್ರು ರಾತ್ರಿನೇ ಆಗತ್ತೆ. ಅದಕ್ಕೋಸ್ಕರ ಮಧ್ಯಾಹ್ನ ಹೋಗುತ್ತೆ ಅನ್ಬಿಟ್ಟು
ಒಟ್ನಲ್ಲಿ ನಾನ್ ಏನೇ ಡ್ರೆಸ್ ತಗೊಂಡ್ರು ನಾನು ಜಾಸ್ತಿ ಯೂಸೇ ಮಾಡಲ್ಲ. ಸ್ಯಾರೀಸ್ ಜಾಸ್ತಿ ಯೂಸ್ ಮಾಡ್ತೀನಿ. ಎಷ್ಟೇ ಡ್ರೆಸ್ಸಸ್ ಇದ್ರು ಎಷ್ಟು ಇವಾಗ ನೋಡಿ ವಿಡಿಯೋ ಸ್ವಲ್ಪ ತಾಕೊಂತೀನಿ, ಸುಮ್ನೆ ಇಟ್ಬಿಡ್ತೀನಿ. ಏನೋ ಒಂಥರ ನನ್ಗೆ ಇಷ್ಟನೇ ಆಗಲ್ಲ ಡ್ರೆಸ್ಸಸ್. ಹಾಕೊಬೇಕು ಅಷ್ಟೇ ಹಾಕೊಂತೀನಿ. ಡ್ರೆಸ್ ಮಾತ್ರ, ಸ್ಯಾರಿ ಮಾತ್ರ ಆರಾಮಾಗಿ ಕ್ಯಾರಿ ಮಾಡ್ತೀನಿ. ರೇಷ್ಮೆ ಸ್ಯಾರೀಸೇ ಆಗ್ಲಿ 2 ದಿವಸ ಆದ್ರೂ ಕ್ಯಾರಿ ಮಾಡ್ತೀನಿ. ಡ್ರೆಸ್ಸಸ್ ಆದ್ರೆ ಅಯ್ಯೋ ಬೇಗ ಬೇರೆ ಡ್ರೆಸ್ ಚೇಂಜ್ ಮಾಡೋಣ ಅನಿಸ್ತಾ ಇರತ್ತೆ. ಇವಾಗೆ ಎಲ್ಲ ತುಂಬಾ ವರ್ಷದಿಂದಾನು ಇದೆ ನಮ್ಗೆ. ನನ್ನ ಪ್ರಾಬ್ಲಮ್. ನನ್ ಮಗಳಿಗೆ ಫುಲ್ ಆಪೋಸಿಟ್. ಅವಳಿಗೆ ಸ್ಯಾರಿ ಅಂದ್ರೇನೆ ಆಗಲ್ಲ, ಡ್ರೆಸ್ಸಸ್ ಅಂದ್ರೆ ಇಷ್ಟ. ಡ್ರೆಸ್ಸೇ ವೇರ್ ಮಾಡೋದು. ಅವಳಿಗೆ ಇಲ್ಲಿವರೆಗೆ ಹಬ್ಬಕ್ ಮಾತ್ರ ನಾನು ಕೊಡ್ಸಕ್ಕೆ ಹೋಗ್ಲಿಲ್ಲ. ಮೊನ್ನೆ ಒಂದ್ ಸ್ಯಾರಿ ಕೊಡಿಸ್ದೆ. ಸ್ಟಿಚ್ ಮಾಡ್ಕೊ ಅಂತಾನೆ ಇದೀನಿ, ಇನ್ನ ಸ್ಟಿಚ್ ಮಾಡ್ಕೊಂಡೇ ಇಲ್ಲ. ಅದಕ್ಕೆ ಹೇಳ್ಬಿಟ್ಟಿದೀನಿ, ಇನ್ನೊಂದ್ಸಲ ನೀನ್ ಸ್ಯಾರಿ ಮಾತ್ರ ತಗೊಂಬಾರ್ದು. ಅವಳೇನಂತಾಳೆ ಅಂದ್ರೆ ಒಂದ್ಸಲ ನಾನ್ ವೇರ್ ಮಾಡ್ತೀನಿ, ನೀನ್ ತಗೊಂಡ್ಬಿಡು ಅಂತವಳೆ. ಏನಕ್ಕೆ ಅಂತದು ಬೇಡ, ಇನ್ನು ಡ್ರೆಸ್ಸೇ ತಗೋ, ಅದೇ ಅಮೌಂಟ್ಗೆ ಇನ್ನು ಡ್ರೆಸ್ಸೇ ತಗೊಂಡು ಹಾಕೋ, ಆರಾಮಾಗಿ ಯೂಸ್ ಮಾಡು. ತುಂಬಾ ಸಲ ಯೂಸ್ ಮಾಡ್ತಾಳೆ. ಬೇಗ ಹಳೇದ್ ಮಾಡೋದಂತೂ ನಂಬರ್ 1 ನನ್ ಮಗಳು. ಬೇಗ ಹಾಕೊಳ್ತಾಳೆ. ಇರೋ ಸೀಕ್ರೆಟ್ ನನ್ ಮಗಳದ್ ಏನಂದ್ರೆ ಬೇಗ ಅರ್ಧ ಹಾಕೊಳೋದು, ಬೇಗ ಹಾಳ್ ಮಾಡ್ಕೊಳೋದು. ಇವಾಗ ಒಂದ್ ಹೊಸ ಬಟ್ಟೆ ಮಿನಿಮಮ್ 1 ಮಂತ್ ಅಷ್ಟೇ, ಒಂದ್ 4-5 ಸಲ ಯೂಸ್ ಮಾಡೋಷ್ಟೊತ್ತಿಗೆ ಇನ್ನು ಅದ್ ಯೂಸ್ ಮಾಡಕ್ ಆಗಲ್ಲ. ಇನ್ನ ನನ್ ಮಗನ್ಗೆ ಬಟ್ಟೆ ಕೊಡ್ಸ್ಲಿಲ್ಲ ಹಬ್ಬಕ್ಕೆ. ಇನ್ನ ಗೊತ್ತಿಲ್ಲ ಅವನೇನ್ ಮಾಡ್ತಾನೋ. ನಾನ್ ಕೊಡ್ಸು ಅಂತಾನೋ, ಇನ್ನೊಂದ್ಸಲ ಹೋಗೋಣ ಅಂತಾನೋ ಗೊತ್ತಿಲ್ಲ, ನೋಡ್ಬೇಕು. ಇನ್ನೇನ್ ಬಿಸಿ ಇವಾಗ. ಇನ್ನೇನ್ ಆಷಾಢ ಮಾಸ ಇನ್ನೇನ್ ಬುಧವಾರ ಮುಗ್ದೋಗುತ್ತೆ. ಇವತ್ ಬಂದು ಬುಧವಾರ ಇನ್ನೊಂದ್ ವಾರ ಆಯ್ತು ಅಮಾವಾಸ್ಯೆ. ಭೀಮ್ನ ಅಮಾವಾಸ್ಯೆ ಬಂದು ಬುಧವಾರ ಇರೋದು. ಇನ್ನ ಮನೆ ಕ್ಲೀನ್ ಮಾಡ್ಬೇಕು. ಮನೆ ಇನ್ನ ಎಷ್ಟು ಕ್ಲೀನಿಂಗ್ ಆಯ್ತು. ನಮ್ಮನೇಲಂತೂ ಸಿಕ್ಕಾಪಟ್ಟೆ ಧೂಳು. ಯಾಕಂದ್ರೆ ಆಷಾಢ ಮಾಸ ಧೂಳು ಅಂದ್ರೆ ಗಾಳಿ ಅಲ್ವಾ. ನಮ್ದು ಇಲ್ಲಿ ಪಕ್ಕದ ರೋಡಲ್ಲಿ ಬರೀ ಮಣ್ಣಿರೋದು. ನಾವ್ ಡೈಲಿ ಒರ್ಸುದ್ರುನು ಬರೀ ಧೂಳು. ಅದಕ್ಕೋಸ್ಕರ ಈ ಸತಿ ನಾನು ಏನು ಮುಟ್ಟಿಲ್ಲ, ಮನೆ ಕ್ಲೀನ್ ಮಾಡಕ್ ಹೋಗ್ಲಿಲ್ಲ. ಒಂದೇ ಸಮ ಕ್ಲೀನ್ ಮಾಡ್ಬಿಡೋಣ ಅನ್ಬಿಟ್ಟು. ಇನ್ ಮಗಳಿದ್ಲಲ್ವಾ, ಇನ್ನ ನಾನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವಳಿಗೂ ಕ್ಲೀನಿಂಗ್ ಮಾಡ್ಲೇಬೇಕು. ಅವಳು ಮನೆಗೆ ಹೋದ್ಮೇಲೆ ಒಂದು 3 days ಇಟ್ಕೊಂತೀನಿ. 3 days ಅಲ್ಲಿ ಆದಷ್ಟು ಮುಗಿಸ್ಬಿಡೋಣ ಅನ್ಬಿಟ್ಟು. ಯಾಕಂದ್ರೆ ನನ್ ಶಾಪಲ್ಲೇ 2-3 ಸಲ ಬಂದು ನನ್ ಜೊತೆಲಿ ಬಂದು ಕ್ಲೀನ್ ಮಾಡ್ಕೊಟ್ಲು. ಎಷ್ಟು ಸಲ ನಾವು ಪಾರ್ಸಲ್ ಮಾಡ್ತೀವಿ, ಜೋಡಿಸ್ತೀವಿ, ತಿರ್ಗಾ ಎಳ್ದಾಕ್ತಿವಿ ಅಂದ್ರೆ ಇನ್ನೊಂದ್ಸಲ ಪಾರ್ಸಲ್ ಮಾಡುವಾಗ ಫುಲ್ ಮೆಸಿ ಮಾಡಿಕ್ಬಿಡ್ತೀವಿ. ಡೈಲಿ ಕ್ಲೀನ್ ಮಾಡೋದೇ ಆಗ್ತೈತೆ ನಮ್ ಶಾಪಲ್ಲಿ. ಅದಕ್ಕೆ ಅವಳು ಊರ್ಗ್ ಹೋದೆ. ಆಷಾಢ ಮಾಸ ಆದ್ಮೇಲೆ ಕ್ಲೀನ್ ಮಾಡೋಣ, ಭೀಮ್ನ ಅಮಾವಾಸ್ಯೆ ಆದ್ಮೇಲೆ ಅನ್ಕೊಂಡಿದ್ದೀನಿ. ನೋಡ್ಬೇಕು. ಹಬ್ಬ ಬಂದು 21, ಬುಧವಾರ ಬಂದು ಅಮಾವಾಸ್ಯೆ ಐತೆ. ನೋಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕ ಈ ಕ್ಲೀನಿಂಗ್. ಇವತ್ತು ಹೋಗ್ಬೇಕು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ. ಒಂದೊಂದ್ಸಲ ನಾವು ವಿಡಿಯೋ ಮಾಡೋದೇ ಮರ್ತೋಗಿರ್ತೀವಿ, ಬಿಸಿ ಇರ್ತೀವಲ್ವಾ, ವಿಡಿಯೋ ಮಾಡೋದೇ ಮರ್ತೋಗಿರ್ತೀನಿ. ಅದಕ್ಕೋಸ್ಕರ ಯಾವ ತರ ಆಗೋಗುತ್ತೆ. ನನ್ ಮಗನ್ಗೆ ಕತ್ತಿಟ್ಕೊಂಡ್ಬಿಟ್ಟೈತೆ. ಚಂದು ಏನಾಗೈತೆ ಹೇಳು, ನನ್ ಮಗನಿಗೆ. ಓಕೆ, ಆ ರೂಮಲ್ಲಿ ಐತೆ. ಇವಾಗ ಒಬ್ಬಟ್ಟು ರೆಡಿ ಆಯ್ತು. ಇನ್ನೇನ್ ತಿನ್ಬೇಕು. ಕೊಬ್ಬರಿ ಇದೆ. ಹೆಂಗೆ ಅಂದ್ರೆ ಹಿಂಗೆ ರೋಲ್ ಮಾಡ್ಕೊಂಡು ಚೆನ್ನಾಗಿರತ್ತೆ. ರೋಲ್ ಮಾಡ್ಕೊಂಡು ಯಾಲಕ್ಕಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರತ್ತೆ. ತುಂಬಾ ತಿಂಗಳಾಯ್ತು ಇದ್ ಮಾಡಿ. ಇದಕ್ಕೆ ಸಕ್ಕರೆ ಮೇಲೆ ಸ್ವಲ್ಪ ಉದುರಿಸಿದ್ರೆ ಕ್ರಿಸ್ಪಿ ಆಗಿರತ್ತೆ. ಅಂದ್ರೆ ಕರ್ಮ್ ಅನ್ನತ್ತೆ, ಚೆನ್ನಾಗಿರತ್ತೆ. ಪುರಿ ಇದ್ರೆ ಈ ತರ ಮಾಡ್ಕೊಳ್ಳಿ ನೀವು, ಚೆನ್ನಾಗಿರತ್ತೆ.
ಹಾಲು ಒಬ್ಬಟ್ಟು ಮಾಡ್ಬೋದು. ನಮ್ಮ ಮನೇಲಿ ಹಾಲು ಒಬ್ಬಟ್ಟು ನಮ್ಮ ಯಜಮಾನ್ರಿಗೆ ಇಷ್ಟ, ಹುಡುಗರ್ಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಇದ್ ಮಾಡ್ದೆ. ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇರೋದು? ಒಬ್ರು ನಾವು ಸ್ವಲ್ಪ ಆಚೆ ನಾವ್ ಇವಾಗ ಹೋಗ್ತಾ ಇದೀವಿ. ಎಲ್ಲಿಗೆ? ಮಳೆ ಬರ್ತಾ ಐತೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಐತೆ. ನಮ್ಮ ಅತ್ತೆ ಅವರು ಮಗಳ ಮನೆಯಲ್ಲಿ ಪೂಜೆ ಇಟ್ಕೊಂಡವ್ರೆ, ಮುರುಗನ್ದು ಪೂಜೆ. ಅದಕ್ಕೋಸ್ಕರ ನಾವ್ ಅಲ್ಲಿಗೆ ಹೋಗ್ತಾ ಇದೀವಿ. ಮುರುಗನ್ ಪೂಜೆ. ಸಖತ್ ಮಳೆ ಬರ್ತಾ ಇತ್ತು. ನಾವ್ ಇನ್ನ ಯಾವಾಗ ಬಿಡ್ಬೇಕಾಗಿತ್ತು, ತುಂಬಾ ಲೇಟ್ ಆಗೋಯ್ತು ನಾವ್ ಬಿಡೋಷ್ಟೊತ್ತಿಗೆ. ಸಿಕ್ಕಾಪಟ್ಟೆ ಮಳೆ. ಕ್ಲೈಮೇಟ್ ಚೆನ್ನಾಗಿರತ್ತೆ ಮಳೆ ಅಂದ್ರೆ. ಮಳೇಲಿ ಮಾತ್ರ ನೆನೆಯಕ್ ಆಗಲ್ಲ, ಮಳೇಲಿ ನೋಡ್ಬೋದು ಅಷ್ಟೇ, ಬೇರೆ ಮಳೇಲಿ ಮಾತ್ರ ನೆನೆಯಕ್ ಆಗಲ್ಲ. ನನ್ ಮಗ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್. ಅವ್ರಪ್ಪ ಮುಂದೆ ಕುತ್ಕೊಂಡಿದ್ರು ಉಗಿಸ್ಕೊಂತ ಇದ್ದ, ನನ್ನ ಹತ್ರನೂ ಉಗಿಸ್ಕೊಂತಾನೆ ಚೆನ್ನಾಗಿ, ಅಲ್ವೇನಾ? ಅವನ್ಗೆ ಹುಷಾರಿಲ್ಲ, ಅವನ್ಗೆ ಕುತ್ಕೆ ಇಟ್ಕೊಂಡ್ಬಿಟ್ಟೈತೆ, ಅವನ್ಗೆ ಕತ್ತಿಟ್ಕೊಂಡ್ಬಿಟ್ಟೈತೆ, ಸೊಂಟ ಇಟ್ಕೊಂಡ್ಬಿಟ್ಟೈತೆ. ಜಿಮ್ ಮಾಡ್ಬಿಟ್ಟು ಹೆವಿ ತೂಕ ಎತ್ಬಿಟ್ಟು ಸೊಂಟ ಇಟ್ಕೊಂಡ್ಬಿಟ್ಟೈತೆ, ಕತ್ತಿಟ್ಕೊಂಡೈತೆ. ಇವಾಗ ದಿಷ್ಟಿ ತೆಗ್ದು ಅವ್ರನ್ನ ಕರ್ಕೊಂಡ್ ಹೋಗ್ತಾ ಇರೋದು. ಕಣ್ ದಿಷ್ಟಿ ಆಗ್ಬಿಟ್ಟೈತಂತೆ. ಇಲ್ಲ ಸ್ವಲ್ಪ ಕಮ್ಮಿ ಆಗೈತೆ ನೋಡಿ ಮಳೆ. ನಾವ್ ಇವಾಗ ನೆಲಮಂಗಲದ ಹತ್ರ ಒಬ್ಬಟ್ಟು ತಗೊಳೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಇದು ಕೋವಾ ಒಬ್ಬಟ್ಟು, ಕ್ಯಾರೆಟ್ ಒಬ್ಬಟ್ಟು, ಅದು ಎಷ್ಟ್ ಬೇಕೋ ಅಷ್ಟು ನೋಡೋ ಗಮ್ಯ. I like it. ಇವ್ರು ಬಾಳ್ಗೆ ಹಾಕಿರ ಅವ್ನ ಇಲ್ಲ ಅಪ್ಪಿ, ನಾನು ನಿನ್ ಕಸ್ಟಮರ್ ಮಾಡ್ತಾ ಇದೀನಿ ಹೇಳಿದ್ದೀನಿ. ಬೇಡ ನಾನು ಏನೋ ಬರಲ್ಲಮ್ಮ ನೆನ್ಕೊಂಡು ಅಲ್ಲಿ ಹೊಡಿತೈತೆ. ಇದು ಕೋವಾ ಕ್ಲಿಯರ್ ಮಾಡು. ಇವಾಗ ಕೋವಾ ಒಬ್ಬಟ್ಟು ತಿನ್ನೋಣ ಅಂದ್ಬಿಟ್ಟು ತುಪ್ಪ ಬಿಸಿ ಬಿಸಿ ಇಲ್ಲೇ ತಿಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಮನೆಗೆ ಎತ್ಕೊಂಡು ಹೋಗಿ ತಿನ್ಬೋದು. ಕೋವಾ ಒಬ್ಬಟ್ಟು ಬೇಗ ನಿಮಗ್ ಬೇಕಂದ್ರೆ ನೆಲಮಂಗಲದ ಹತ್ರ ಕೇಳ್ಸಲ್ಲ. ನೆಲಮಂಗಲ ಚೆಕ್ ಪೋಸ್ಟ್ ಹತ್ರ ಸಿಗತ್ತೆ. ಒಬ್ಬಟ್ಟು ತಗೊಂಡು ಬಂದ್ವಿ. ಚೆನ್ನಾಗಿರತ್ತೆ, ಇಲ್ಲಿ ಎಲ್ಲಾ ತರ ಒಬ್ಬಟ್ಟು ಸಿಗತ್ತೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ ತಿನ್ನಿ ಮಾಡಿ. ಬಿಸಿ ಬಿಸಿ ಬಿಸಿ. ಇವಾಗ ಬೇಡವೇನಾ ನಿಂಗೆ? ಯಾಕೆ? ತಿನ್ನು. ತಗೊಂಡಿದ್ಯಾ? 3 ಕೋವಾ, 2 ಕೋವಾ, 2 ಕ್ಯಾರೆಟ್, ಒಂದು ತಾಂಬೂರು. ಇನ್ನೇನ್ ಒಬ್ಬಟ್ಟು ಐತೆ ಅಷ್ಟೇ. ಅದ್ಯಾವ್ದೋ ಬೇರೆ ಎತ್ಕೋಣ. ಚೆನ್ನಾಗೈತೆ. ಹೌದಾ? ತಿನ್ನು ಒಂದೇ ಒಂದ್ ತುತ್ತು. ಇತ್ತು ಬಯಸ್ತಂತ ಬೇಡಮ್ಮ, ಅಬ್ಬಾ ಒಂದ್ ತುಪ್ಪ ಹಾಕ್ಬೇಕು. ಬಿರಿಯಾನಿ ಬೇಕಾ? ಅಪ್ಪು ಬಿರಿಯಾನಿ.
ಬಿಸಿ 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 ಒಬ್ಬಟ್ಟು. ಹೌದಾ? ಇದು ಒಂದು ನಿಮಿಷ ಲೈಟ್. ಇವಾಗ ನಾವು ನೆಲಮಂಗಲದ ಹತ್ರ ಹೋಗ್ತಾ ಇದೀವಿ. ಏನೋ ತಗೊಬೇಕಂತ ಇದೀವಿ. ಏನೋ ತಗೊಳಕ್ ಆಗ್ಲಿಲ್ಲ. ಪೆನ್ ಡ್ರೈವ್ಗೆ ಹೋದ್ವಿ. ಪೆನ್ ಡ್ರೈವ್ ನಮ್ಗೆ ಸಿಕ್ಲಿಲ್ಲ. ಅಂದ್ರೆ ನಮ್ಗೆ ಏನು ತುಂಬಾ ಕಾಸ್ಟ್ಲಿ ಅನಿಸ್ತು. ಹಾರ್ಡ್ ಡಿಸ್ಕ್ ಇತ್ತು, ಮನೇಲೆ ಹಾರ್ಡ್ ಡಿಸ್ಕ್ ಐತೆ ಅನ್ಬಿಟ್ಟು ಸುಮ್ನೆ ಆದ್ವಿ. ಪೆನ್ ಡ್ರೈವ್ ಆನ್ಲೈನ್ಕಿನ್ನ ಆಫ್ಲೈನ್ ಜಾಸ್ತಿ ಇತ್ತು. ನನ್ಗೇನೋ ವರ್ತ್ ಅನ್ಸ್ಲಿಲ್ಲ. ಅದಕ್ಕೋಸ್ಕರ ನೋಡೋಣ, ಮನೇಲೆ ಪೆನ್ ಡ್ರೈವ್ ಐತಲ್ವಾ, ಅದೇನ್ ನೋಡೋಣ, ಅದು ಖಾಲಿ ಇದ್ರೆ ಅದ್ರಕ್ಕೆ ಇದ್ ಮಾಡೋಣ ಅನ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಪೆನ್ ಡ್ರೈವ್ ಹೋದ್ವಿ. ಆಮೇಲೆ ನಮ್ಮ ಅತ್ತೆ ಮನೆಗೆ, ರೇಣು ಮನೆಗೆ ಹೋದ್ವಿ. ಅಲ್ಲಿ ಪೂಜೆ ಮುಗಿಸ್ಕೊಂಡ್ವಿ. ಅಂದ್ರೆ ಊಟ ಮಾಡಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಊಟ ಮಾಡಿದ್ವಿ, ವಾಪಸ್ ಬಂದ್ವಿ. ಪೆನ್ ಡ್ರೈವ್ ನೋಡಿದ್ವಿ, ಅಲ್ಲೇನೂ ಸಿಕ್ಲಿಲ್ಲ. ಇಲ್ಲಿ ಒಬ್ಬಟ್ಟು ತಗೊಂಡ್ವಿ, ತಿಂದ್ವಿ. ಒಂದು ಒಬ್ಬಟ್ಟು, ಬಿಸಿ ಬಿಸಿ ಒಬ್ಬಟ್ಟು ತಿಂದ್ಬಿಟ್ಟು ಇವಾಗ ನಾವು ನೆಲಮಂಗಲದ ಒಳಗಡೆ ಹೋಗ್ತಾ ಇದೀವಿ. ಸ್ವಲ್ಪ ಏನೋ ತಗೊಬೇಕು, ಅದಕ್ಕೋಸ್ಕರ ಏನಂತ ಹೇಳು. ಫಿಶ್ ತಗೊಳಕ್ ಹೋಗ್ತಾ ಇದೀವಿ. ಹಂಗೆ ಹೇಳು. ಫಿಶ್ ತಗೊಳ್ಳೋಣ ಅನ್ಬಿಟ್ಟು, ಫಿಶ್ ಫ್ರಾನ್ಸ್ ತಗೊಳ್ಳೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಕಮೆಂಟ್ ಮಾಡ್ತಾರೆ ಫ್ರಾನ್ಸ್ ಅಂತ. ಇವಾಗ ನಾವು ಟ್ರೆಂಡ್ಸ್ ಬಂದಿದೀವಿ. ನೋಡೋಣ ಬಟ್ಟೆ ಯಾವ ತರ ಇರತ್ತೆ ನೋಡ್ಕೊಂಡು ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ನೋಡೋಣಪ್ಪ, ಸುಮ್ನೆ ನೋಡ್ಕೊಂಡು ಇಲ್ಲ ವಿಡಿಯೋಗೆ ಸ್ವಲ್ಪ ಅಷ್ಟೇ. ಇದು ಬಾನ್ಸುಡಿ ಇದು ಇದೇ ಲೆಗ್ಗಿನ್ಸ್ ಲೆಗ್ಗಿನ್ಸ್ ಅದು ಚೆನ್ನಾಗಿಲ್ಲ ಬಾಂಬೆ. ಸೈಜ್ ನೋಡಿ. ನೀನ್ ತಗೋ. ನೀಕೊದ್ದಾ ನಾನ್ ತಗೊಂಡು ಕೊಡ್ತಾನೆ తీసుకొనిడి. ಚೆನ್ನಾಗಿಲ್ಲ ಅಮ್ಮ. ಇಕ್ಕಡೆ ಅನ್ಸುದು. ಸುಮ್ಮನಿದೆ. ಇದೇ ಬಾನ್ಸುತ್ತೆ. బాగుంది. ఉంది కదా అదెಷ್ಟು ಐದಿದೆ ಈಗ. ಏನ ಸರ್? ಇದು ಚೆನ್ನಾಗೈತೆ ನೋಡಿ ಅಂತ ಈ ತರ ಹಾಕೊಳ್ಳೋ ಚೆನ್ನಾಗಿ. ಇಲ್ಲಿ ತಗೊಳ್ಳೋ ಚೆನ್ನಾಗಿ. ಅವನು ಹಾಕೊಂಡಂಗಿದೆ ತಗೋಣ ಕೇಳು. ಚೆನ್ನಾಗಿ ಕಾಣಿಸ್ತೀಯೋ, ಡಿಫ್ರೆಂಟ್ ಆಗಿ ಹಾಕೋ. ಎಲ್ಲ ಚಿಕ್ಕದಾಯ್ತು.
ಟೀ ಶರ್ಟ್. ನೋಡಿ ನನ್ನ ಮಗನಿಗೆ ಈ ಶರ್ಟ್ ಸೆಲೆಕ್ಟ್ ಮಾಡಿದ್ದೀವಿ. ಚೆನ್ನಾಗೈತೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಈ ಶರ್ಟ್ ಮತ್ತೆ ಈ ಶರ್ಟ್ ಮತ್ತೆ ಇದು ವೈಟ್, ಆಮೇಲೆ ಇನ್ನೊಂದು ವೇರ್ ಮಾಡ್ತಾವ್ ನೋಡಿ, ಅದು ಚೆನ್ನಾಗಿದೆ. ಇದರಲ್ಲಿ ಯಾವ್ದು ಚೆನ್ನಾಗೈತೆ ಅನ್ನೋದು ಕಮೆಂಟ್ ಮಾಡಿ. ನೋಡಿ ಇದು ಶರ್ಟ್ ಬಂದು ನನ್ನ ಮಗನ್ಗೆ ಇಷ್ಟ ಆಯ್ತು. ಆ ಸೈಜ್ ದೊಡ್ಡದು ಸಿಕ್ಕಿಲ್ಲ, ಅದಕ್ಕೆ ಅದೇ ತಗೊಂತಾನೆ ಅವನು. ಇದು ಇಷ್ಟ ಆಯ್ತು ನಮಗೆ. ಅಷ್ಟೇ ಮೂರೇ ನೋಡಿದ್ದು. ನನ್ನ ಫೋನು ಇಲ್ಲಲ್ವಾ? ತಿಳಿಸ್ಬೇಕಂದ್ರೆ ಪ್ರೋಟೀನ್ ಐಟಮ್ಗಳು ತಿನ್ಬೇಕು, ಕಾಳುಗಳು, ಅನ್ನಗಳು ಎಲ್ಲ ಹೇಳ್ತಿರೋದು. ನೆಲಮಂಗಲದಲ್ಲಿ ಪರ್ಚೇಸಿಂಗ್ ಆಯ್ತು, ಬಟ್ಟೆ ಎಲ್ಲ ಹಿಂಗ ಇಬ್ಬರಿಗೂ ಆಯ್ತು, ಹಬ್ಬಕ್ಕೆ ನನ್ ಮಗನ್ಗೂ ಆಯ್ತು. ಇಲ್ಲ ಒಂದ ಆಯ್ತು, ಬಟ್ಟೆ ತಗೊಂಡ್ವಿ, ಮುಗಿಸ್ಕೊಂಡು ಫಿಶ್ ತಗೊಂಡವನೆ ನನ್ ಮಗ, ಎಲ್ಲ ತಗೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ಇವತ್ತು ಸ್ಮಾಲ್ ವಿಡಿಯೋ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಅಲ್ಲಿ ಬಟ್ಟೆ ಏನೇನ್ ತಗೊಂಡಿದೀವ, ಜಾಸ್ತಿ ಏನ್ ತಗೊಂಡಿಲ್ಲ, ಯಾಕಂದ್ರೆ ಟ್ರೆಂಡ್ಸ್ ಅಲ್ಲಿ ಚೆನ್ನಾಗಿರತ್ತೆ ನೋಡ್ಕೊಂಡು ತಗೊಂಡ್ವಿ. ಮನೆ ಎಲ್ಲ ಸುಖಸಾಗರಲ್ಲಿ ತಗೊಂಡಿದ್ವಲ್ವಾ, ಅದಕ್ಕೋಸ್ಕರ ನಾನೇನ್ ತಗೊಂಡಿಲ್ಲ. ನಾನೇನು ನೋಡಿ ತಗೊಳ್ಳೋಣ ಅನ್ಕೊಂಡೆ, ನನ್ ಮಗಳಿಗೆ ಮಾತ್ರ ಕೊಡಿಸ್ದೆ, ನನ್ ಮಗನ್ಗೆ. ನೋಡ್ಕೊಂಡು ಮಿಕ್ಕಿರೋದು ನೋಡ್ಬೇಕಷ್ಟೆ.